ಪ್ರಾಯೋಜಕರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉನ್ನತ ಸ್ಥಾನ ಪಡೆಯಲು ಪ್ರಿಯಾಂಕ್ ಖರ್ಗೆ ಅವರಿಂದ RSS ನಿರ್ಬಂಧಿಸಲು ಪತ್ರ. ಮೂರ್ಖತನದ್ದು ತಾಕತ್ತಿದ್ದರೆ ನಿಷೇಧಿಸಲಿ, ವೀರನಗೌಡ ಲಿಕ್ಕಿಹಾಳ ಸವಾಲು. RSS ಚಟುವಟಿಕೆಗಳಿಗೆ ನಿರ್ಬಂಧಿಸಲು ಪ್ರಿಯಾಂಕ್ ಖರ್ಗೆ ಪತ್ರ. ಸಮಯೋಚಿತ ದಮ್ಮು ತಾಕತ್ತು ಇರುವುದರಿಂದಲೇ RSS ನಿಷೇಧಿಸಿದ ಕಾಂಗ್ರೆಸ್. ವಸಂತಕುಮಾರ್. ಫೇಸ್ಬುಕ್ ಜಾಹೀರಾತು ನೀಡಿ 18 ಲಕ್ಷ ಕಳೆದುಕೊಂಡಿದ್ದ ವ್ಯಕ್ತಿಗೆ ಹಣ ಮರಳಿಸಿದ ಪೊಲೀಸ್ ಇಲಾಖೆ. ಸೈಬರ್ ವಂಚನೆ ಕುರಿತು ಎಚ್ಚರ ವಹಿಸಲು SP ಪುಟ್ಟಮಾದಯ್ಯ ಮನವಿ. ಲಿಂಕ್ಸ್ಗೂರು RSS ಪಥಸಂಚಲನದಲ್ಲಿ ಶಾಸಕ ಮಾನಪ್ಪ ವಜ್ಜಲ್, PA ಭಾಗಿ. ಅಮಾನತಿಗೆ ವಿಶ್ವನಾಥ್ ಬಲಿದವ ಆಗ್ರಹ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಗಾಂಧಿ ಸ್ಮೃತಿ ಪಾನ ಮುಕ್ತರಿಗೆ ಅಭಿನಂದನೆ. ದುಶ್ಚಟಗಳಿಂದ ದೂರವಾದರೆ ಮಾತ್ರ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಾಧ್ಯ. ಶರಣಪ್ಪ. DDPI ಹಳೆ ಕಚೇರಿಗೆ ಬೆಂಕಿ. ದುರುದ್ದೇಶದಿಂದ ಬೆಂಕಿ ಹಚ್ಚಿಸಿರುವ ಶಂಕೆ. ದಾಖಲೆಗಳ ಭಸ್ಮ. ಮತ್ತು ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ಬಂಧಿಸಲು ಒತ್ತಾಯ. RSS ನಿರ್ಬಂಧಿಸಬೇಕೆಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳುವ ಮೂಲಕ ಪಕ್ಷದ ಹೈಕಮಾಂಡ್ ಓಲೈಸಿ ರಾಜಕೀಯ ಸ್ಥಾನ ಪಡೆಯುವ ಉದ್ದೇಶದಿಂದ ಮೂರ್ಖತನ ಪ್ರದರ್ಶಿಸಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲಿಕ್ಕಿಹಾಳ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧರ್ಮ ಆಚರಣೆ, ನಂಬಿಕೆಗೆ ಅವಕಾಶವಿದೆ. RSS ಸ್ವಾತಂತ್ರ್ಯ ಪೂರ್ವದಿಂದಲೇ ಸ್ವಯಂ ಸೇವೆಯಲ್ಲಿ ತೊಡಗಿರುವ ಇತಿಹಾಸವಿದೆ. ಆದರೆ ಜಗತ್ತಿನಲ್ಲಿಯೇ RSS ದೊಡ್ಡ ಸ್ವಯಂ ಸೇವಕ ಸಂಸ್ಥೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಆದರೆ ಕಾಂಗ್ರೆಸ್ ಸಂಘಟನೆ ಬೆಳವಣಿಗೆ ಸಹಿಸದೆ ಸುಳ್ಳು ಆರೋಪಗಳನ್ನು ಮಾಡುತ್ತಲೇ ಬಂದಿದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ RSS 100 ವರ್ಷದ ಸಂಭ್ರಮ ಬೆಳವಣಿಗೆ ಸಹಿಸದೆ ತಡೆಯಲು ಪ್ರಯತ್ನಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕಲಬುರಗಿ ಸೇರಿದಂತೆ ಮಳೆಯಿಂದ ಬೆಳೆ ಹಾನಿಯಾಗಿ ರೈತರು ಸಂಕಷ್ಟದಲ್ಲಿ ಇದ್ದರೂ ಸರ್ಕಾರ ಪರಿಹಾರ ನೀಡಿಲ್ಲ. ಸಮಾಜದ ನಿಜವಾದ ಕಳಕಳಿ ಇದ್ದರೆ CMಗೆ ಖರ್ಗೆ ಪತ್ರ ಬರೆದು ಒತ್ತಾಯಿಸಬೇಕಿತ್ತು. ಎಲ್ಲ ರಾಜಕೀಯ ಪಕ್ಷಗಳು ಚಟುವಟಿಕೆಗಳು ಸರ್ಕಾರಿ ಜಾಗದಲ್ಲಿಯೇ ನಡೆಯುತ್ತವೆ. ಸಮಾವೇಶ, ಸಭೆ ನಡೆಸಲಾಗುತ್ತದೆ. ಸರ್ಕಾರಕ್ಕೆ ದಮ್ಮು ತಾಕತ್ತು ಇದ್ದರೆ ಎಲ್ಲವನ್ನು ನಿಷೇಧಿಸಬೇಕು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವರು ಇತ್ತೀಚೆಗೆ ವಿಧಾನಸಭೆಯಲ್ಲಿ RSS ಗೀತೆ ಹಾಡಿದ್ದರು. ಮುಂದೆ ಪ್ರಿಯಾಂಕ್ ಖರ್ಗೆ ಅವರು ಹಾಡುವ ದಿನ ಬರುತ್ತದೆ ಎಂದರು. RSS ನಕಾರಾತ್ಮಕ ಭಾವನೆ ಬಿತ್ತಿ ಏಕತೆ, ಸಂವಿಧಾನ ಆಶಯಕ್ಕೆ ವಿರುದ್ಧವಾಗಿ RSS ಆಲೋಚನೆ ಬಿತ್ತುವುದಾಗಿ ಹೇಳುವ ಪ್ರಿಯಾಂಕ್ ಖರ್ಗೆ ಅವರು RSS ಮಾಡಿರುವ ಕೆಲಸವನ್ನು ನೋಡಿ ಮಾತನಾಡಬೇಕು. ನಿಸ್ವಾರ್ಥ, ಜಾತಿ ಮೀರಿ ಕಾರ್ಯನಿರ್ವಹಿಸುತ್ತಿರುವ ಸಂಘಟನೆಯ ಕುರಿತು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು. ದಮ್ಮು ತಾಕತ್ತು ಇದ್ದರೆ ನಿಷೇಧಿಸಲಿ ಎಂದು ಸವಾಲು ಹಾಕಿದರು. RSS ಅನ್ನ ಬ್ಯಾನ್ ಮಾಡಬೇಕು. RSS ನ ಕಾರ್ಯಚಟುವಟಿಕೆಗಳನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತು ಮಠ ಮಂದಿರಗಳಲ್ಲಿ ನಡೆತಕ್ಕಂತ ಅವರ ಶಾಖೆಗಳನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು, ನಿರ್ಬಂಧನ ಹಾಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಚಿವರು ಪತ್ರವನ್ನು ಬರೆದಿದ್ದಾರೆ. ಸನ್ಮಾನ್ಯ ಖರ್ಗೆ ಸಾಹೇಬ್ರೆ, ಇದು ಪ್ರಜಾಪ್ರಭುತ್ವ. ಸಂವಿಧಾನದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಹಕ್ಕುಗಳಿದಾವೆ. ಆ ಹಕ್ಕುಗಳ ಅನ್ವಯನೇ ಇವತ್ತು ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ಕಳೆದಿದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಿನ್ನೆ ಹುಟ್ಟಿದ್ದಂಥದ್ದಲ್ಲ. ನಾವು ನೀವು ಹುಟ್ಟೋಕಿನ ಮುಂಚೆನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿ ಹಲವಾರು ಸೇವಾ ಕಾರ್ಯ ಚಟುವಟಿಕೆಗಳ ಮುಖಾಂತರ ಇಡೀ ಜಗತ್ತಿನಲ್ಲೇ
ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ಎಂಬ ಹೆಗ್ಗಳಿಕೆ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ. ಈಗಾಗಲೇ 100 ವರ್ಷ ಆಗಿರೋದ್ರಿಂದ ಪ್ರತಿ ನಗರದಲ್ಲಿ ಇವತ್ತು, ಪ್ರತಿ ಗ್ರಾಮದಲ್ಲಿ ಇವತ್ತು ಪಥಸಂಚಲನ, ಹಿಂದೂ ಸಮಾಜೋತ್ಸವ, ಹೀಗೆ ಹಲವಾರು ಕಾರ್ಯಕ್ರಮಗಳು 100 ವರ್ಷ ಆಗಿರೋದ್ರಿಂದ ನಿರಂತರವಾಗಿ 1 ವರ್ಷಗಳ ಕಾಲ ಸಂಘ ತನ್ನದೇ ಆಗಿರತಕ್ಕಂಥ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಆ ಸಂಘಕ್ಕೆ ದೊರೆತಕ್ಕಂಥ ಬೆಂಬಲವನ್ನು ನೋಡಿ ನಮ್ಗೆ ಯಾಕೋ ಹೊಟ್ಟೆಯಲ್ಲಿ ಕಳಮಳ ಆಗಿರ್ಬೋದೇನೋ ಅಂತ ನನ್ನ ಭಾವನೆ. ಅದೇ ರೀತಿ ನಾನೇನಾದ್ರೂ RSS ಬಗ್ಗೆ, ಮೋದಿ ಅವರ ಬಗ್ಗೆ ಮಾತಾಡಿದ್ರೆ ಏನಿಗೆ ನವೆಂಬರ್ ಕ್ರಾಂತಿ ಅಂತ ಏನೋ ನಡೆದಕ್ಕೆದ್ದದಲ್ಲ, ಅದರಲ್ಲಿ ನಂದು ಒಂದು ಖರ್ಚಿ ಪುಟ್ಟವಲ್ಲಿ ಏನಾದ್ರು ಹಾಕ್ಬೋದೇನೋ, CM ಕುರ್ಚಿ ಮೇಲೆ ಅಂತ ಏನೋ ಇರ್ಬೋದೇನೋ ಅಂತ ನನ್ನ ಭಾವನೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಅದೇನೋ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅಂತ ನಡೆದಿದೆ. ಹಾಗಾಗಿ ಆ ಒಂದು ಕುಟುಂಬವನ್ನು ಮೆಚ್ಚಿಸಿ ಏನಾದ್ರೂ ಇಲ್ಲಿ ಒಂದು ನಾವು ಟವಲ್ ಹಾಕ್ಬೇಕಂತ ಉದ್ದೇಶ ಇಟ್ಕೊಂಡು ಏನಾದ್ರು ಆ ರೀತಿ ಹೇಳಿಕೆಗಳನ್ನ ಹೇಳ್ತಾ ಇರೋದು ನಿಮ್ಮ ಮೂರ್ಖತನದ ಒಂದು ಪರಮಾವಧಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಖರ್ಗೆ ಸಾಹೇಬ್ರೆ, ಇವತ್ತು ಈ ರಾಜ್ಯದಲ್ಲಿ ರೈತರ ಬೆಳೆ ನಷ್ಟ ಆಗಿದೆ. ಅತಿವೃಷ್ಟಿಯಿಂದ ನಿಮ್ಮ ಜಿಲ್ಲೆಯಲ್ಲಿ ಹಿಡ್ಕೊಂಡು ರಾಯಚೂರು ಜಿಲ್ಲೆಯಿಂದ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಇವತ್ತ ಸಾಕಷ್ಟು ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀರಿ, ರೈತರಿಗೆ ಪರಿಹಾರ ಕೊಡಿ, ರೈತರಿಗೆ ಅನ್ಯಾಯ ಆಗಿದೆ, ಅತಿವೃಷ್ಟಿಯಿಂದ ಇವತ್ತು ರೈತರು ಬೆಳೆ ಕಳ್ಕೊಂಡಿದ್ದಾನೆ, ಅದರ ಬಗ್ಗೆ ನಿಮ್ಮ ಕಳಕಳಿ ಇದ್ರೆ ನೀವು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಭೀಮಾ ನದಿ ನೀರು ಹೊಕ್ಕು ಇಡೀ ರೈತರ ಕನಸನ್ನೇ ನುಚ್ಚು ನೂರು ಮಾಡಿದೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದು ಪರಿಹಾರ ಕೊಡಿಸಿ. ಇವತ್ತು ನಿಮಗೆ ನಿಜವಾಗಲೂ ದಮ್ಮು ತಾಕತ್ತು ಏನಾದ್ರೂ ಇದ್ರೆ RSS ಅನ್ನ ಬ್ಯಾನ್ ಮಾಡಿ. ನಿಮಗೆ ನಿಜವಾದಂತ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡಕ್ಕಾಗುತ್ತಾ? ನಿಮಗೆ RSS ಕಾರ್ಯಚಟುವಟಿಕೆಗಳನ್ನ ನಿಲ್ಸಕ್ ಸಾಧ್ಯನಾ ನಿಮ್ಮಿಂದ? ಇವತ್ತು ಸರ್ಕಾರಿ ಜಾಗಗಳು, ಸಾರ್ವಜನಿಕ ಜಾಗಗಳು, ಇವತ್ತು ಯಾವುದೇ ಪಕ್ಷ, ಇವತ್ತು ಕಾಂಗ್ರೆಸ್ ಇರ್ಬೋದು, BJP, JDS ಎಲ್ಲ ಪಕ್ಷಗಳು ಇವತ್ತು ಸಮಾವೇಶಗಳನ್ನ ಏನು ತಮ್ಮ ಮನೆಯ ಮಳಿಗೆ ಮೇಲೆ ಮಾಡ್ತಾರ? ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಪಿ ಯಲ್ಲಪ್ಪ, ನಗರಸಭೆ ಮಾಜಿ ಸದಸ್ಯ ತಿಮ್ಮಪ್ಪ ಫಿರಂಗಿ, ಭೀಮಣ್ಣ ಮಂಚಾಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್ಗುರು, ಮೌನೇಶ್, ಮಲ್ಲಿಕಾರ್ಜುನ ಅಳ್ಳೂರು, ಪ್ರೇಮ್, ವೀರೇಶ್ ಕುಮಾರ್ ಇದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ದಮ್ಮು ತಾಕತ್ತು ಇರುವುದರಿಂದಲೇ ದೇಶದಲ್ಲಿ 3 ಬಾರಿ RSS ನಿಷೇಧಿಸಲಾಗಿತ್ತು. 3 ಬಾರಿಯೂ ಮುಚ್ಚಳಕ್ಕೆ ಬರೆದು ಕೊಟ್ಟ RSS ನಡೆಯಿಂದಲೇ ನಿಷೇಧ ನಿರ್ಬಂಧ ಸಡಿಸಲಾಗಿತ್ತು. ಬಿಜೆಪಿ ನಾಯಕರು ಸತ್ಯವನ್ನು ಅರಿತು ಮಾತನಾಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಮಾಜ ಸ್ವಾಸ್ಥ್ಯ ಹಾಳು ಮಾಡುತ್ತಿರುವವರಿಂದ ಸರ್ಕಾರ ಶಾಲೆಗಳಲ್ಲಿ RSS ಚಟುವಟಿಕೆ ನಿರ್ಬಂಧಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಆದರೆ ಬಿಜೆಪಿ ನಾಯಕರುಗಳ RSS ಸಾಮಾಜಿಕ ಸೇವೆ ಸಂಘಟನೆ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಬ್ರಿಟಿಷರ ಪರವಾಗಿ ಕೆಲಸ ಮಾಡಿರುವ RSS ರಾಷ್ಟ್ರೀಯತೆ ಹೆಸರಿನಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವುದಾಗಿ ಹೇಳುತ್ತಾ ಬಂದಿದೆ. ಸಂಘಟನೆ 100 ವರ್ಷವಾಗುತ್ತಿದ್ದು ಇಂದಿಗೂ ಸಾಕಾರಗೊಂಡಿಲ್ಲ. 1948ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಸಚಿವರಾಗಿದ್ದಾಗ, 1900 ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹಾಗೂ 1992ರಲ್ಲಿ PV ನರಸಿಂಹರಾವ್ ಪ್ರಧಾನಿಯಾಗಿದ್ದಾಗ RSS ನಿಷೇಧಕ್ಕೆ ಒಳಪಟ್ಟಿದೆ. ದ್ವೇಷ ಭಾವನೆ ಹುಟ್ಟಿಸಿ ಪ್ರಚೋದಿಸುವ ಕೆಲಸ ಮಾಡುತ್ತಾ ಬಂದಿದೆ. 1969ರಲ್ಲಿ ನಡೆದ ಕೋಮು ಸಂಘರ್ಷದ ಘಟನೆಯನ್ನು ನ್ಯಾಯಮೂರ್ತಿ ಜಗನ್ಮೋಹನ್ ನೇತೃತ್ವದ ಆಯೋಗ RSS ಮತ್ತು ಜನಸಂಘಗಳೇ ಘಟನೆ ಕಾರಣವೆಂದು ವರದಿ ನೀಡಿತು. 1970ರಲ್ಲಿ ನ್ಯಾಯಮೂರ್ತಿ ಮದನ್ ಮೋಹನ್ ನೇತೃತ್ವದ ತನಿಖಾ ಆಯೋಗ, 1971ರಲ್ಲಿ ತಲಚೇರಿ ಘಟನೆ, 1979ರಲ್ಲಿ ಜಮ್ಶೇದ್ಪುರ ಘಟನೆ, 1982ರಲ್ಲಿ ಕನ್ಯಾಕುಮಾರಿಯಲ್ಲಿ ನಡೆದ ಕ್ರೈಸ್ತರ ಮೇಲೆ ನಡೆದ ದೌರ್ಜನ್ಯದ ಘಟನೆಯಲ್ಲಿ ನ್ಯಾಯಮೂರ್ತಿ ವೇಣುಗೋಪಾಲ್ ನೀಡಿರುವ ವರದಿ, 1993ರಲ್ಲಿ ಬಾಬ್ರಿ ಮಸೀದಿ ಘಟನೆ, ಲೆಬ್ನಾನ್ ಕಮಿಷನರ್ ನೀಡಿದ ವರದಿಯಲ್ಲಿಯೂ RSS ಹಾಗೂ ಬೆಂಬಲಿತ ಸಂಘಟನೆಗಳು ಆರೋಪಿಗಳಾಗಿರುವ ಇತಿಹಾಸವಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಕೆಲ ಪ್ರಕರಣಗಳಲ್ಲಿ ವಿನಾಯಿತಿ ಪಡೆದಿರಬಹುದು, ಆದರೆ ಕೋಮು ಸಂಘರ್ಷಕ್ಕೆ RSS ಸಂಘಟನೆ ಕಾರಣವಾಗಿದೆ ಎಂದು ಉಲ್ಲೇಖ ಇರುವುದು ಇತಿಹಾಸ. ಮಹಾತ್ಮ ಗಾಂಧಿ ಕೊಲೆ ಸೇರಿದಂತೆ ಅನೇಕ ಘಟನೆಗಳಲ್ಲಿ ಸ್ವಯಂ ಸೇವಕರೇ ಭಾಗಿಯಾಗಿದ್ದಾರೆ. ಆದರೂ ಬಿಜೆಪಿ ನಾಯಕರು ಸಮಾಜ ಸೇವೆ ಹೆಸರಿನಲ್ಲಿ ನೋಂದಣಿ ಇಲ್ಲದ ಸಂಘಟನೆಯನ್ನು ಸಮರ್ಥಿಸಿಕೊಳ್ಳುತ್ತಲಿದ್ದಾರೆ.
ತಮಿಳುನಾಡಿನಲ್ಲಿ ಈಗಾಗಲೇ ಆರ್ಎಸ್ಎಸ್ ಶಾಖೆಗಳನ್ನು ಸರ್ಕಾರಿ ಜಾಗದಲ್ಲಿ ನಿರ್ಬಂಧಿಸಲಾಗಿದೆ. ಅದೇ ಮಾದರಿಯಲ್ಲಿ ನಿರ್ಬಂಧಿಸಬೇಕೆಂದು ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವುದು ಸಮಯೋಚಿತ, ಸಮಂಜಸ ನಡೆಯಾಗಿದೆ ಎಂದರು. ಜವಾಹರಲಾಲ್ ನೆಹರು ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಬಹುದು. ಆದರೆ ಆರ್ಎಸ್ಎಸ್ ಎಂದು ದೇಶಕ್ಕಾಗಿ ಸಮರ್ಪಿಸಿಕೊಂಡಿಲ್ಲ. ಅದು ಹೇಳುವ ರಾಷ್ಟ್ರೀಯತೆ ಗುತ್ತಿಗೆ ಪಡೆದಿಲ್ಲ. ಆಯಾ ಧರ್ಮಗಳು ಜನರ ನಂಬಿಕೆಯಿಂದ ಬೆಳೆದು ಬಂದಿವೆ. ಹಿಂದೂ ರಾಷ್ಟ್ರ ನಿರ್ಮಾಣದ ಹೆಸರಿನಲ್ಲಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಇಂತಹ ಸಂಘಟನೆ ನಿರ್ಬಂಧಿಸಬೇಕು ಎಂದರು. ಕಳೆದ 2 ದಿವಸಗಳ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ನ ಚಟುವಟಿಕೆಗಳನ್ನ ಸರ್ಕಾರಿ ಸ್ಥಳಗಳಲ್ಲಿ ಜಾಗದಲ್ಲಿ ನಿಷೇಧಿಸಬೇಕೆನ್ನುವಂತ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲವಾರು ಬಿಜೆಪಿ ನಾಯಕರು, ಆರ್ಎಸ್ಎಸ್ ಮುಖಂಡರು ಬಹಳ ಪುಂಖಾನುಪುಂಖವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಟೀಕೆಗಳನ್ನು ಮಾಡಿರುವಂತಹದ್ದು ತಾವೆಲ್ಲ ನೋಡಿದ್ದೀವಿ. ಇವತ್ತು ಈ ದೇಶದಲ್ಲಿ ಆರ್ಎಸ್ಎಸ್ ಸಂಘಟನೆ ಸ್ಥಾಪನೆ ಆದಾಗಿನಿಂದ ಇಲ್ಲಿವರೆಗೆ ಏನೇನು ಅವಘಡಗಳು ನಡೆದಿವೆ ಅನ್ನೋದ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಆರ್ಎಸ್ಎಸ್ ಸ್ಥಾಪನೆಯಾಗಿ ಇವತ್ತು 100 ವರ್ಷ ಆಯ್ತು. ಒಂದು ಪ್ರಥಮವಾಗಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಹೇಳಬಯಸ್ತೇನೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಂತ ಬರುವಂತ ಪತ್ರ ಆರ್ಎಸ್ಎಸ್ ನ ಚಟುವಟಿಕೆಗಳು ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಮತ್ತು ಸರ್ಕಾರದ ಯಾವುದೇ ಪ್ರಾಂಗಣದಲ್ಲಿ ನಿಷೇಧಿಸಬೇಕು, ಚಟುವಟಿಕೆಗಳಲ್ಲಿ ನಡೀಬಾರದು, ಅದನ್ನು ನಿಷೇಧಿಸಬೇಕೆನ್ನುವಂತ ಒತ್ತಾಯವನ್ನ, ಪತ್ರವನ್ನ, ಮನವರಿಕೆಯನ್ನ ಮಾನ್ಯ ಮುಖ್ಯಮಂತ್ರಿ ಮಾಡಿ. ಇದನ್ನು ಸಂಪೂರ್ಣವಾಗಿ ನಾನು ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಬೆಂಬಲಿಸ್ತೇನೆ. ಇದು ಸಮಯೋಚಿತವೂ ಹೌದು ಮತ್ತು ಸಮಂಜಸವೂ ಕೂಡ. ಇವತ್ತು ಆರ್ಎಸ್ಎಸ್ ನ ಉದ್ದೇಶಗಳು ಏನು, ಯಾವ ಕಾರಣಗಳ ಸ್ಥಾಪನೆ ಆಯಿತು, ನಮ್ಮ ಸಂಸ್ಕೃತಿ ಚಟುವಟಿಕೆಗಳನ್ನು ಎತ್ತಿ ಹಿಡಿಬೇಕು, ಹಿಂದೂ ರಾಷ್ಟ್ರವಾದಿ ಹಿನ್ನೆಲೆಯಲ್ಲಿ ನ್ಯಾಷನಲಿಸಂ, ರಾಷ್ಟ್ರೀಯತೆ ಮೂಡಿ ಬರಬೇಕು ಎನ್ನುವಂತ ಅಜೆಂಡದ ಮೇಲೆ ಆರ್ಎಸ್ಎಸ್ ಸ್ಥಾಪನೆ. ಇವತ್ತು ಶಾಖಾಗಳು ಪ್ರತಿ ಶಾಲೆಯಲ್ಲಿ, ಪ್ರತಿ ಸರ್ಕಾರದ ಒಂದು ಸ್ಥಳಗಳಲ್ಲಿ ಧ್ವಜವನ್ನು ನೆಟ್ಟು ಅಲ್ಲಿ ವಿದ್ಯಾರ್ಥಿಗಳನ್ನ, ಯುವಕರನ್ನ ಸೇರಿಸಿಕೊಂಡು ಸಮಾಜದ ಸ್ವಸ್ಥತೆಯ ವಿರುದ್ಧವಾಗಿ ಸಮಾಜವನ್ನು ಕದಡುವ ಹಿನ್ನೆಲೆಯಲ್ಲಿ, ಸಮಾಜವನ್ನ ಧರ್ಮದ ಹಿನ್ನೆಲೆಯಲ್ಲಿ ಒಡೆದು ದೇಶ ಭಾವನೆಯನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಮತ್ತು ಅಣ್ಣ ಧರ್ಮೀಯರ ಬಗ್ಗೆ ವೈಷಮ್ಯ ಮೂಡಿಸುವಂತ, ಅಸಹನೆಯನ್ನು ಮೂಡಿಸುವಂತ ಒಂದು ಚಟುವಟಿಕೆಗಳನ್ನ ನಿರಂತರವಾಗಿ ಈ ಆರ್ಎಸ್ಎಸ್ ನಡೆಸಿಕೊಳ್ತಾ ಬಂದಿದೆ. ಅದನ್ನ ತಡೆ ಹಿಡಿಬೇಕು, ಸಮಾಜದಲ್ಲಿ ಸ್ವಸ್ಥತೆ ಕಾಪಾಡಬೇಕು, ಸೌಹಾರ್ದತೆ ಇರಬೇಕು, ಎಲ್ಲಾ ಧರ್ಮೀಯರಲ್ಲಿ ಸಹನೆ ಮನೋಭಾವನೆ ಇರಬೇಕು ಎನ್ನುವಂತ ನಮ್ಮ ಮೂಲ ಜಾತ್ಯತೀತ ಸಿದ್ಧಾಂತ ಮತ್ತು ಸಂವಿಧಾನದ ರೀತಿಯಲ್ಲಿ ನಾವು ಮಾಡಿಕೊಂಡಿರುವಂತ ಏನು ನಿಯಮಗಳಿಗೆ ವಿರುದ್ಧವಾಗಿ ಇವತ್ತು ಆರ್ಎಸ್ಎಸ್ ಆ ಚಟುವಟಿಕೆಗಳನ್ನ ಇಡೀ ದೇಶದಲ್ಲಿ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಾರ್ವತ್ರಿಕವಾಗಿ ಮತ್ತು ಸಮಯೋಚಿತವಾಗಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ತಮಿಳುನಾಡಿನಲ್ಲಿ ಇಂತಹದೇ ವಿಷಯದ ಹಿನ್ನೆಲೆಯಲ್ಲಿ ಆ ಸರ್ಕಾರ ಅಲ್ಲಿ ಆರ್ಎಸ್ಎಸ್ ನ ಚಟುವಟಿಕೆಗಳನ್ನ ನಿರ್ಬಂಧನಗೊಳಿಸಿ ಆ ಚಟುವಟಿಕೆಗಳಿಗೆ ನಿಷೇಧ ಹೇರುವಂತ ಉದಾಹರಣೆ ಮುಂದೆ. ಇವತ್ತು ಬೇರೆ ಬೇರೆ ಬಿಜೆಪಿ ನಾಯಕರು ಈ ಪತ್ರದ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಅವರು ಟೀಕೆ ಮಾಡಿರುವಂತದ್ದು, ಅವಹೇಳನ ಮಾಡಿ ಸರಿಯಾದ ಕ್ರಮವಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರದ ಬಗ್ಗೆ ತಿಳುವಳಿಕೆ ಮತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಯಾವುದೇ ನಾಯಕ, ಬಿಜೆಪಿ ನಾಯಕ ಮಾತಾಡಬೇಕೆನ್ನುವಂತ ಮಾತನ್ನು ಇವತ್ತು ನಾವು ಆರ್ಎಸ್ಎಸ್ ಹಿಂದೂ ಧರ್ಮದ ರಕ್ಷಕರು, ನಾವು ಹಿಂದೂ ಧರ್ಮದ ರಕ್ಷಣೆ ಹಿನ್ನೆಲೆಯಲ್ಲಿ ನಾವು ಒಪ್ಪಿಕೊಂಡಿದ್ದೇವೆ. ಧರ್ಮ ರಕ್ಷಣೆ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅಂತೇಳಿ ಅವ್ರು ಹೇಳ್ಕೊಡ್ತಾ ಮತೀಯ ಭಾವನೆಯನ್ನ ಈ ದೇಶದ ಜನರಲ್ಲಿ, ಈ ದೇಶದ ಈ ವ್ಯವಸ್ಥೆಯ ಮೇಲೆ ನಿರಂತರವಾಗಿ ಆರ್ಎಸ್ಎಸ್ ದಬ್ಬಾಳಿಕೆ, ದೌರ್ಜನ್ಯ ಮಾಡ್ತಾ ಬಂದಿದೆ. 1948ರಲ್ಲಿ ಪ್ರಥಮ ಬಾರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗೃಹ ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಆರ್ಎಸ್ಎಸ್ ಅನ್ನು ನಿಷೇಧ ಮಾಡಿ 1977ರಲ್ಲಿ ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಎಲ್ಲಾ ಸಂಘಟನೆಗಳನ್ನ ನಿಷೇಧಿಸಲಾಯಿತು. ಅದರಲ್ಲಿ ಆರ್ಎಸ್ಎಸ್ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಹಾಗೂ ಕೂಡ ಆರ್ಎಸ್ಎಸ್ ನ ನಿಷೇಧ ಮಾಡಲಾಯಿತು. ಕೋರ್ಟ್ ಮುಖಾಂತರ ಹಲವಾರು ಸಂದರ್ಭಗಳಲ್ಲಿ ಮುಚ್ಚಳಿಕೆ ಬರೆದುಕೊಳ್ಳುವ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಚಟುವಟಿಕೆ ಯಾವುದೇ ಧರ್ಮದ ವಿರುದ್ಧ ಅಲ್ಲ, ಯಾವುದೇ ಪ್ರಾಂತದ ವಿರುದ್ಧ ಅಲ್ಲ ಹೇಳಿ ಮುಚ್ಚಳಿಕೆ ಬರೆದುಕೊಟ್ಟಿರುವ ಹಿನ್ನೆಲೆಯಲ್ಲಿ ಮತ್ತೆ ಅವುಗಳ ವಿಷಯಗಳನ್ನ ತೆಗೆದುಹಾಕಲಾಗಿದೆ. ಇದರ ಅರಿವು, ಇದರ ಮಾಹಿತಿ ಅಶೋಕ್ ಅವರಿಗೆ ಇದೆಯೋ ಇಲ್ಲೋ ಅನ್ನುವಂಥದ್ದು ಅವರೇ ಪರಾಮರ್ಶೆ ಮಾಡಿಕೊಳ್ಬೇಕು. ಸರ್ಕಾರದ ಯಾವುದೇ ಸಂಘಟನೆಗಳು ದೇಶ ಭಾವನೆಯನ್ನ ಹುಟ್ಟು ಹಾಕುವುದರಲ್ಲಿ ನಿರತರಾಗಿದ್ರೆ ಮತ್ತು ದೇಶದ ಜನತೆಯಲ್ಲಿ ವೈಷಮ್ಯ ಉಂಟು ಮಾಡುವ, ಸಂಘರ್ಷ ಉಂಟು ಮಾಡುವ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ಸ್, ಚಟುವಟಿಕೆಗಳು ಮಾಡಿದ್ರೆ
ಮತ್ತು ಜನಾಂಗೀಯ ಘರ್ಷಣೆ ಉಂಟು ಮಾಡಲು ಪ್ರಯತ್ನ ಮಾಡಿದಲ್ಲಿ ಅಂತಹ ಸಂಘಟನೆಗಳನ್ನು ನಿಷೇಧ ಮಾಡುವಂತ ಹಕ್ಕು ಯಾವುದೇ ಸರ್ಕಾರಕ್ಕೆ ಇರ್ತದೆ. ಚುನಾಯಿತ ಸರ್ಕಾರಕ್ಕೆ ಆ ಹಕ್ಕನ್ನ ನಾವ್ಯಾರು ಕೂಡ ಪ್ರಶ್ನೆ ಮಾಡುವಂತೆ. ಇವತ್ತು ನಾವು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕಾಗಿ ನಾವು ಇಟ್ಕೊಂಡಿದ್ದೇವೆ, ಹಿಂದೂ ಧರ್ಮದ ರಕ್ಷಣೆ ಮಾಡ್ತಾ ಇದ್ದೇವೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟು ಇವತ್ತು ಸಮಾಜದಲ್ಲಿ ತನ್ನದೇ ಆದಂತಹ ಒಂದು ಅಸ್ತಿತ್ವವನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಇವತ್ತು RSS ಮಾಡ್ತಾ ಇದೆ. ಜಸ್ಟಿಸ್ ಜಗನ್ಮೋಹನ್ ರೆಡ್ಡಿ ಕಮಿಷನ್ ಎನ್ಕ್ವೈರಿ ಮಾಡಿ ಕೋಮುಗಲಭೆ ಅವರು ತಮ್ಮ ರಿಪೋರ್ಟ್ ನಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಕಾರಣೀಭೂತರಾದವರು RSS ಮತ್ತು ಜನಸಂಘಟನೆಗಳು ಸೇರಿರುವಂತ ವರದಿಯನ್ನು 1970ರಲ್ಲಿ ಜಸ್ಟಿಸ್ DP ಮದನ್ ಮೋಹನ್ ಕಮಿಷನ್ ಭಿವಾಂಡಿ, ಜಲಗಾಂವ್ ಮತ್ತು ಮಹಾದ್ ಕೋಮುಗಲಭೆ ಹಿನ್ನೆಲೆಯಲ್ಲಿ ಅವರು ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಪೂರ್ಣ ಜವಾಬ್ದಾರರು RSS ಮತ್ತು ಜನಸಂಘಗಳು. ತಲಚೇರಿ ಕೋಮುಗಲಭೆಯಲ್ಲಿ ತಲಚೇರಿ ಜಸ್ಟಿಸ್ ಜೋಸೆಫ್ ವಿದ್ಯಾರ್ಥಿ ಅವರು ಆ ಕೋಮುಗಲಭೆಯ ಬಗ್ಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ಸಂಪೂರ್ಣವಾಗಿ ಮುಸ್ಲಿಂ ಲೀಗ್ ವಿರುದ್ಧ ಹಿಂದೂ ಸಂಘಟನೆಗಳು RSS ಸಂಘಟನೆ ಅದಕ್ಕೆ ಕಾರಣೀಭೂತರು ಎನ್ನುವಂತ ವರದಿಯನ್ನು ಕೊಡ್ತಾರೆ. ಮತ್ತೆ 1979ರಲ್ಲಿ ಜಮ್ಶೆಡ್ಪುರ್ ಕೋಮುಗಲಭೆಯಲ್ಲಿ ಅಲ್ಲಿ ಕೂಡ ಕಮ್ಯುನಲ್ ಡಿಸ್ಟರ್ಬೆನ್ಸ್ ಆದ ಹಿನ್ನೆಲೆಯಲ್ಲಿ ರಾಮ್ ನವಮಿ ಫೆಸ್ಟಿವಲ್ ಹಿನ್ನೆಲೆಯಲ್ಲಿ ನಡೆದಂತಹ ಘಟನೆಯಲ್ಲಿ ಅಲ್ಲಿ ಕೂಡ RSS ಸಂಘಟನೆಗಳು ಕಾರಣೀಭೂತರು ಎನ್ನುವಂತ ವರದಿಯನ್ನ ಆ ಜಸ್ಟಿಸ್ ಅವರು ಕೊಡ್ತಾರೆ. ಅದಾದ ನಂತರ 1982ರಲ್ಲಿ ಕನ್ಯಾಕುಮಾರಿಯಲ್ಲಿ ನಡೆದಂತ ಕ್ರಿಶ್ಚಿಯನ್ನರ ಮೇಲೆ ದೌರ್ಜನ್ಯ, ಅಲ್ಲಿ ನಡೆದಂತ ಕಮ್ಯುನಲ್ ರೈಟ್ಸ್ ನಲ್ಲಿ ಹಿನ್ನೆಲೆಯಲ್ಲಿ ಜಸ್ಟಿಸ್ ವೇಣುಗೋಪಾಲ್ ಕಮಿಷನ್ ಕೂಡ ಇದೇ ರೀತಿಯ ವರದಿಯನ್ನ ಕೊಡ್ತದೆ ಸರ್ಕಾರ. ಅದರ ನಂತರ ಶ್ರೀಕೃಷ್ಣ ರಿಪೋರ್ಟ್ ಕಮ್ಯುನಲ್ ವೈಲೆನ್ಸ್ ಇನ್ ಬಾಂಬೆ ಇನ್ 1993. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಅಬ್ದುಲ್ ಕರೀಂ, ಡಾಕ್ಟರ್ ರಜಾಕ್ ಉಸ್ತಾದ್, ದರೂರ್ ಬಸವರಾಜ್, ಅನಿಲ್ ಕುಮಾರ್, MK ಬಾಬರ್, ಮಾರ್ಯಪ್ಪ ಸೇರಿದಂತೆ ಇತರರಿದ್ದರು. ಕಳೆದ 5 ವರ್ಷಗಳ ಹಿಂದೆ ಆಗಿದ್ದ ಸೈಬರ್ ವಂಚನೆಗೆ ಸಂಬಂಧಿಸಿದಂತೆ ಆರೋಪಿತನ ಕುರಿತು ಪತ್ತೆ ಹಚ್ಚಿ ಆರೋಪಿಯ ಹಾಗೂ ಆತನ ಸಂಬಂಧಿಕರ ಖಾತೆಯಿಂದ ವಿವಿಧ ಖಾತೆಗಳಿಗೆ ವರ್ಗಾವಣೆಯಾಗಿದ್ದ ಸುಮಾರು 18.99 ಲಕ್ಷ ಹಣವನ್ನು ಮೋಸ ಮಾಡಿದವರಿಗೆ ಮರಳಿಸಲಾಯಿತು. ನಗರದ SP ಕಚೇರಿಯಲ್ಲಿ ಈ ಪ್ರಕರಣ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಹದಯ್ಯ, ರಾಯಚೂರು ನಗರದ ವಿದ್ಯಾನಗರ ನಿವಾಸಿ ಲಕ್ಷ್ಮೀಕಾಂತ್ ಎಂಬುವರು 2020ರಲ್ಲಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಟ್ರೇಡ್ MTFS ಎಂಬ ಜಾಹೀರಾತನ್ನು ನೋಡಿ ಅದರಲ್ಲಿ ಹಣ ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭಾಂಶ ದೊರೆಯುತ್ತದೆ ಎಂದು ಜಾಹೀರಾತಿನಲ್ಲಿ ನಮೂದಾಗಿದ್ದ ಇಮೇಲ್ಗೆ ಸಂಪರ್ಕಿಸಿ ಅವರು ನೀಡಿದ ವಿವಿಧ ಬ್ಯಾಂಕ್ ಖಾತೆಗಳಿಗೆ 2020ರ ಆಗಸ್ಟ್ 13ರಿಂದ 2021ರ ಏಪ್ರಿಲ್ 7ರವರೆಗೆ ಒಟ್ಟು 58.57 ಲಕ್ಷ ರೂಪಾಯಿಯನ್ನು ವರ್ಗಾವಣೆ ಮಾಡಿದ್ದಾರೆ ಎಂದು ತಿಳಿಸಿದರು. ನಂತರ ತಾವು ಹೂಡಿಕೆ ಮಾಡಿದ ತಮ್ಮ ಹಣಕ್ಕೆ ಯಾವುದೇ ಲಾಭಾಂಶ ಬಾರದಿರುವುದರಿಂದ 2021ರ ಅಕ್ಟೋಬರ್ 25ರಂದು ಸೈಬರ್ ಠಾಣೆಗೆ ದೂರು ಸಲ್ಲಿಸಿದ್ದು ಸೈಬರ್ ಪೊಲೀಸರಿಂದ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು. ಇತ್ತೀಚೆಗೆ ನಂತರ ಪ್ರಕರಣದ ತನಿಖೆಯನ್ನು ಸೈಬರ್ ಪೊಲೀಸ್ ಠಾಣೆಯ DYSP ವೆಂಕಟೇಶ್ ಉಗ್ಗಿಬಂಡಿ ಅವರು ಕೈಗೊಂಡ ಆರೋಪಿಯ ಜಾಲ ಪತ್ತೆ ಹಚ್ಚಿದ್ದು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಕೀಳಕರೈನ ಬತುರುಸ್ಮಾನ್ ಎಂಬ ವ್ಯಕ್ತಿಯಿಂದ ಈ ಕೃತ್ಯ ನಡೆದಿದೆ ಎಂದು ಖಚಿತಪಡಿಸಿಕೊಂಡಿದ್ದು ಯಾರಿಗೂ ತಿಳಿಯದಂತೆ ತನ್ನ ಸಂಬಂಧಿಕರ ಖಾತೆಗೆ ಹಣವನ್ನು ವರ್ಗಾಯಿಸಿಕೊಂಡಿದ್ದ ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ತಿಳಿಸಿದರು. ಪ್ರಸ್ತುತ ಆರಿಫ್ ಬತುರುಸ್ಮಾನ್ ಮೃತಪಟ್ಟಿದ್ದು ಆತನ ವಿರುದ್ಧ ನ್ಯಾಯಾಲಯದಲ್ಲಿ ಅಪ್ಡೇಟ್ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಆರೋಪಿತನ ಹಾಗೂ ಆತನ ಸಹೋದರ ಸಂಬಂಧಿಯ ಖಾತೆಯಿಂದ ವಿವಿಧ ಖಾತೆಗೆ ವರ್ಗಾವಣೆಯಾಗಿದ್ದ 18,29,425 ರೂಪಾಯಿ ಹಣವನ್ನು ಜಪ್ತಿ ಮಾಡಿಕೊಂಡು ಮೋಸ ಹೋದ ಲಕ್ಷ್ಮೀಕಾಂತ್ ಎಂಬುವರಿಗೆ ಮರಳಿಸಲಾಗಿದೆ ಎಂದರು. ಪ್ರಕರಣದ ತನಿಖೆಯಲ್ಲಿ ತನಿಖಾ ಸಹಾಯಕರಾಗಿ ರಾಜಪ್ಪ, PI ರಾಜ್ಕುಮಾರ್, ವಜಂತ್ರಿ, ವಿಕ್ರಮ್ ಸಿಂಹರೆಡ್ಡಿ, ಪ್ರವೀಣ್ ಕುಮಾರ್ ಇದ್ದರು. ಅಧಿಕಾರಿ ಮತ್ತು ಸಿಬ್ಬಂದಿ ಕಾರ್ಯವನ್ನು SP ಪುಟ್ಟಮಹದಯ್ಯ ಪ್ರಶಂಸಿಸಿದರು. ಜನರು ಸೈಬರ್ ವಂಚನೆಗಳ ಕುರಿತು ಜಾಗೃತರಾಗಬೇಕು. ವಂಚನೆಗಳ ಬಗ್ಗೆ ಮಾಹಿತಿ ಇದ್ದರೆ ಮೊದಲು ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಬೇಕು. ಅನಗತ್ಯವಾಗಿ ಬರುವ ಸಂದೇಶಗಳು, ಲಿಂಕ್ಗಳು, APK ಫೈಲ್ಗಳನ್ನು ಕ್ಲಿಕ್ ಮಾಡಬಾರದು ಎಂದು ತಿಳಿಸಿದರು. ನಗರದಲ್ಲಿ ಒಟ್ಟು 64 ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ CC ಕ್ಯಾಮೆರಾಗಳು ಇದ್ದು ಅವುಗಳ ಮಾನಿಟರಿಂಗ್ ನಗರದ SP ಕಚೇರಿಯಲ್ಲಿ ಆಗುತ್ತದೆ. ಇದಲ್ಲದೆ ಎಲ್ಲಾ ಖಾಸಗಿ ಮಳಿಗೆಗಳು, ಅಂಗಡಿಗಳು ಸೇರಿ ನಗರದಲ್ಲಿ 7,500 CC ಕ್ಯಾಮೆರಾಗಳಿವೆ. ನಗರದ ಪ್ರಮುಖ ವೃತ್ತ ಮತ್ತು ರಸ್ತೆಗಳಲ್ಲಿ CCTV ಕ್ಯಾಮೆರಾಗಳು ಕಾರ್ಯನಿರ್ವಹಿಸುತ್ತಿವೆ. ಅಪರಾಧ ತಡೆಗೆ ಇಲಾಖೆಯಿಂದ ನಿರಂತರವಾಗಿ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಿದರು.
ನಗರದಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಹೆಚ್ಚಾಗುತ್ತಿರುವ ಬಗ್ಗೆ ಗಮನಕ್ಕೆ ಇದ್ದು ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನು ತಡೆಯಲು ಅಗತ್ಯ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ. ಜನರು ಕೂಡ ಇದಕ್ಕೆ ಸಹಕರಿಸಬೇಕು. ರಸ್ತೆಗಳಲ್ಲಿ ಅಡ್ಡದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸಬಾರದು ಮತ್ತು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರು ಪಾಲನೆ ಮಾಡಲೇಬೇಕು ಎಂದು ತಿಳಿಸಿದರು. ಇದೇ ಅಕ್ಟೋಬರ್ ತಿಂಗಳು 2021 ಇಸ್ವಿನಲ್ಲಿ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ರಾಯಚೂರು ವಿದ್ಯಾನಗರದ ಲಕ್ಷ್ಮೀಕಾಂತ್ ಅನ್ನೋರು ಫೇಸ್ಬುಕ್ ಖಾತೆಗೆ ಸಂಬಂಧಪಟ್ಟಂತೆ ಟ್ರೇಡ್ ಎಂ ಅನ್ನೋ ಹೆಸರಿನ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಅದರಲ್ಲಿ ಹಣ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತ ಅದರಲ್ಲಿ ಮಾಹಿತಿ ಇರ್ತದೆ. ಅದರಂತೆ ಇವರು ಅದನ್ನು ಅನುಸರಣೆ ಮಾಡಿ ಕಡಿಮೆ ಅದು 58,57,000 ರೂಪಾಯಿನ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಈ ಪ್ರಕರಣ ತುಂಬ ದಿನಗಳಿಂದ ನಡೆಬಲಿ ಬಿಟ್ಟಿದ್ದು ಇತ್ತೀಚೆಗೆ ಸೆಂಟ್ ಪೊಲೀಸ್ ಸ್ಟೇಷನ್ಗೆ DSP ಆಗಿ ವರ್ಗಾವಣೆಯಾಗಿ ಶ್ರೀ ವೆಂಕಟೇಶ್ ಒಡ್ಡಿಪಂಡಿಯವರು ಬಂದ ನಂತರ ಈ ಪ್ರಕರಣನ ನಡೆಸಿದ್ದಾರೆ. ಇದರಲ್ಲಿ ನಮಗೆ 18,29,425 ರೂಪಾಯಿಗಳು ಅಷ್ಟು ಹಣ ಬೇರೆ ಬೇರೆ ಖಾತೆಗಳಿಗೆ ಹೋಗಿದ್ದಂಥ ಹಣ ನಾವು ಮರಳಿ ರಿಕವರಿ ಮಾಡಿದ್ವಿ. ಮತ್ತು ಅದನ್ನು ಮೊನ್ನೆ ನ್ಯಾಯಾಲಯದ ಆದೇಶದ ನಂತರ ಸಂಬಂಧಪಟ್ಟಂಥ ಲಕ್ಷ್ಮೀಕಾಂತ್ ಅವ್ರಿಗೆ ಇದನ್ನು ನಾವು ವಾಪಸ್ ಕೊಡ್ತೀವಿ. ಮುಖ್ಯ ಅಡ್ವರ್ಟೈಸ್ಮೆಂಟ್ ಬರಲಿ ಅಥವಾ ಯಾವುದೇ ಅವರ ಫೋನ್ ನಂಬರ್ಗಾಗಲಿ ಅಥವಾ ಅವರ ಇಮೇಲ್ ಅಡ್ರೆಸ್ಗಾಗಲಿ ಯಾವುದೇ ಬಂದರೂ ಕೂಡ ಜಾಗರೂಕವಾಗಿ ಅದನ್ನು ನಾವು ನಿರ್ವಹಿಸ್ಕೊಳ್ತೇವೆ. ಇಲ್ಲ ಅಂತಂದರೆ ಈ ಥರ ಇಶ್ಯೂಸ್ಗಳಾಗ್ತವೆ. ಮತ್ತು ನೋಡಿ ಹಣ ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಏನು ಮಾಡ್ತಾರೆ ಅವರು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾರೆ. ಮೈನೂಟ್ ಹಣವನ್ನು ಕೂಡ ಇದನ್ನು ಮತ್ತು ಈ ತಂಡದಲ್ಲಿ ವರ್ಕ್ ಮಾಡಿದ ಇತರೆ ಸಿಬ್ಬಂದಿಯವ್ರನ್ನ ಪ್ರಶಂಸೆ ಮಾಡ್ತಾರೆ. ಥ್ಯಾಂಕ್ ಯು. ಹಾಗೆ ಹೇಳಿದ್ದಾರೆ ಪಾರ್ಟ್ಲಿ ನಾವು ಚಾರ್ಜ್ಶೀಟ್ನ ಕೊಡ್ತೀವಿ ಮತ್ತು ಅದು ಹಾಗೆ ಇರ್ತದೆ. ಆಮೇಲೆ ಇವರು ಎಲ್ಲಿಂದ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸರ್? ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹರೀಶ್ ಕುಮಾರಸ್ವಾಮಿ, ಸೈಬರ್ DYSP ವೆಂಕಟೇಶ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. RSS ಶತಮಾನೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸಿರುವ ಲಿಂಗಸಗೂರು ಶಾಸಕ ಮಾನಪ್ಪ ವಜ್ಜಲ್ ಇವರ ಆಪ್ತ ಸಹಾಯಕ PDO ಪ್ರವೀಣ್ ಕುಮಾರ್ ಇವರನ್ನು ಅಮಾನತುಗೊಳಿಸಬೇಕೆಂದು ಭೀಮ್ ಆರ್ಮಿ ದೇದುರ್ಗ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಬಲ್ಲಿದವ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರ ನೌಕರರ ಸೇವಾ ನಿಯಮಗಳನ್ನು ಉಲ್ಲಂಘಿಸಿ RSS ಪಥಸಂಚಲನದಲ್ಲಿ ಪ್ರವೀಣ್ ಕುಮಾರ್ ಭಾಗಿಯಾಗಿರುವುದು ಬಯಲಾಗಿದೆ. ಸರ್ಕಾರ ಆದೇಶಗಳನ್ನು ಗಾಳಿಗೆ ತೂರಿ ಬಡಿಗೆ ಹಿಡಿದು ಗಣವೇಷ ಧರಿಸಿ ಭಾಗಿಯಾಗಿರುವುದು ಸರ್ಕಾರ ನಿಯಮಗಳ ವಿರುದ್ಧವಾಗಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಮಾನತುಗೊಳಿಸಿ ಕ್ರಮ ಕೈಗೊಳ್ಳಬೇಕೆಂದರು. ಶಾಸಕ ಆಪ್ತ ಸಹಾಯಕನಾಗಿ ಸೇವೆ ಸಲ್ಲಿಸಿರುವ ಪ್ರವೀಣ್ ಕುಮಾರ್ ಇವರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು. ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ಮಾನಪ್ಪ ವಜ್ಜಲ್ ಅವರ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರವೀಣ್ ಕುಮಾರ್ಗೆ ಇವರು ಮೂಲತಃ PDO ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿದ್ದು, ಇವರು ಆಪ್ತ ಕಾರ್ಯದರ್ಶಿ ಕೆಲಸ ಮಾಡೋದ್ರ ಜೊತೆಗೆ ಇವರು ಇತ್ತೀಚೆಗೆ ಮೊನ್ನೆ ಕೆಲ ದಿನಗಳ ಹಿಂದೆ ಒಂದು ಏನು RSS ಗಣವೇಷವನ್ನು ಧರಿಸಿ ಒಂದು ಲಾಠಿ ನಡ್ಕೊಂಡು ಅವ್ರ ಜೊತೆಗೆ ನಂಟನ್ನ ಖಾಸಗಿ ಯಾವ್ದು RSS ಅಂದ್ರೆ ಈಗ ನೋಂದಣಿ ಆಗಲಾರಂತ ಒಂದು ಸಂಘಟನೆ, ಆ ಸಂಘಟನೆ ಜೊತೆಗೆ ಒಂದು ಪ್ರತ್ಯೇಕವಾಗಿ ಒಂದು ನಂಟನ್ನು ಹೊಂದಿ ಅವ್ರ ಜೊತೆಗೆ ಚಟುವಟಿಕೆಗಳನ್ನ ಭಾಗಿಯಾಗಿ ಅವರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇದು ಸರ್ಕಾರಿ ಸೇವಾ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಇನ್ನೊಂದೇನಂತಂದ್ರೆ ಈ ಯಾವ್ದಂತಂದ್ರೆ RSS ಸಂಘಟನೆ ನೋಂದಣಿ ಆಗಿಲ್ಲ. ಇನ್ನೊಂದೇನಂದ್ರೆ ಈ RSS ಸಂಘಟನೆ ಕೊಡುಗೆ ಈ ದೇಶಕ್ಕೆ ಯಾವುದಿಲ್ಲ. 100 ವರ್ಷ ಆಗಿರ್ಬೋದು, ಆಚರಣೆ ಮಾಡ್ತಾ ಇರ್ಬೋದು. ಆದರೆ SC ST OBC ಗಳಂತ ಬಂದಾಗ
ಇವರು ಎಲ್ಲಿಯೂ ಸಹ ಬೀದಿಗಳಲ್ಲಿ ಆಗಿರ್ಬೋದು, ಅಲ್ಲೇ ಮಕ್ಕಳ ಮೇಲೆ ಆಗಿರ್ಬೋದು, ಮಹಿಳೆಯರ ಮೇಲೆ ಆಗಿರ್ಬೋದು ದೌರ್ಜನ್ಯ ಸಾವುಗಳಾದಾಗ ಇವೆಲ್ಲಿ ಬೀದಿಯಲ್ಲಿ ನಿಂತು ಇವರು ಹೋರಾಟಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರಲ್ಲ. ಇನ್ನೊಂದೇನೆಂದ್ರೆ ಯುವಕರಲ್ಲಿ ಇವತ್ತು ಹಿಂದೆ ಬ್ರಿಟಿಷರ ಮೂಲಕ ನಮ್ಮ ದೈಹಿಕವಾಗಿ ಆಳ್ತಾ ಇದ್ರು, ಆದ್ರೆ ಇವತ್ತು ಅವರೆಲ್ಲ ನಮ್ಮ ದೇಶದ ಯುವಕರಿಗೆ ಒಂದು ಜಾತಿ ಧರ್ಮದ ಅಂಗನ ತುಂಬಿ ನಮ್ಮನ್ನ ಮಾನಸಿಕವಾಗಿ ಆಳ್ತಾ ಇದ್ದಾರೆ. ಇದು ದಯವಿಟ್ಟು ಇಂಥ ಅಧಿಕಾರಿಗಳು ಯಾರೇ ಆಗಿದ್ರು ಸಹ ನಿರ್ದಾಕ್ಷಿಣ್ಯವಾಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಿಇಒ ಆಗಿರ್ಬೋದು, ಸರ್ಕಾರ ಮಟ್ಟದ ಏನಾಗಿದೆ ಎಲ್ಲರೂ ಇವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಬೇಕು, ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್, HM ಬಾಬು, ದೀಪಕ್ ಭಂಡಾರಿ, ಬಾಬು ಖಾನ್ ಇದ್ದರು. ಮದ್ಯವ್ಯಸನವು ಆರ್ಥಿಕ ಹಾಗೂ ಕೌಟುಂಬಿಕವಾಗಿ ದುಷ್ಪರಿಣಾಮ ಬೀರಲಿದ್ದು, ದುರಭ್ಯಾಸಗಳಿಂದ ದೂರವಿದ್ದಾಗ ಮಾತ್ರ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯ. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಜನಜಾಗೃತಿ ವೇದಿಕೆ ಸಹಯೋಗದಲ್ಲಿ ಮದ್ಯವ್ಯಸನ ಮುಕ್ತರಾಗಲು ಶಿಬಿರಗಳ ಆಯೋಜಿಸಿ ಜನಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಮದ್ಯಪಾನ ಸ್ವಯಂ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, BC ಟ್ರಸ್ಟ್, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಜನಜಾಗೃತಿ ಜಾಥಾ ಮತ್ತು ಸಮಾವೇಶ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮದ್ಯಪಾನ ಮಾಡುವವರನ್ನು ಬಿಡಿಸುವ ಕೆಲಸ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ. ರಾಜ್ಯದ ಮದ್ಯಪಾನ ಸಂಯಮ ಮಂಡಳಿಯೂ ಸಹ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದೆ. ರಾಜ್ಯದಲ್ಲಿ ವಿವಿಧ ಕಾರ್ಯಕ್ರಮ ಜನಜಾಗೃತಿ ಮೂಡಿಸುತ್ತಿದೆ ಎಂದರು. ಇವರ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಒಂದು ವಿಚಾರ ಏನಂದ್ರೆ, ಬಹುಶಃ ಕರ್ನಾಟಕ ರಾಜ್ಯ ಸರ್ಕಾರ ನನ್ನನ್ನು ನಿವೃತ್ತಿ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿರೋದಕ್ಕೆ ನನಗೊಂದು ಹೆಮ್ಮೆ ಇದೆ. ಯಾಕಂದ್ರೆ ಈ ಜನ 25 ಜನ ಅಧ್ಯಕ್ಷರಾಗಿದ್ದಾರೆ, ನಾನು 21 ಜನ. ಯಾಕಂದ್ರೆ ಈ ತನ ಈ ಜನಜಾಗೃತಿಗೆ ಮಾಡ್ತಕ್ಕಂಥ ಜನರಿಗೆ ಹೆಸರು ಮೂಡಿಸ್ತಕ್ಕಂಥ ಈ ಮಂಡಳಿಗೆ ಯಾವುದೇ ಹೆಚ್ಚಿನ ಅನುದಾನ ಇಲ್ಲ. ಜಾಗೃತಿಗಾಗಿ ನಮ್ಮ ಮಂಡಳಿಯಿಂದ ರಾಜ್ಯದಾದ್ಯಂತ ಜನರಲ್ಲಿ ಮದ್ಯಪಾನ ಇರ್ಬೋದು, ಮಾದಕ ವಸ್ತು ಇರ್ಬೋದು, ಅದೇ ರೀತಿಯಾಗಿ ಇನ್ನಿಂದ ಬೀಡಿ ಇರ್ಬೋದು, ಸಿಗರೇಟ್ ಇರ್ಬೋದು, ಇಂಥ ಮನುಷ್ಯರು ಮಾನವನ ಹಾನಿಕಾರಕಾಗ್ತಕ್ಕಂಥ ಈ ಚಟಗಳನ್ನ ಮುಗಿಸ್ತಕ್ಕಂಥ ಒಂದು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅದು ಒಂದು ಜನರಿಗೆ ಮುಟ್ಟಿದಂತೆ ತಪ್ಪಾಗಿರ್ತಿಲ್ಲ. ಇದು ನನಗೆ ಬಹುಶಃ ಯಾಕಂದ್ರೆ ಇದು ಕುಡಿಯೋದು ಬಹಳ ಕಷ್ಟ. ನಾನು ಇವತ್ತಿನ ಕಾಲ ಈ ಮದ್ಯಪಾನ ಮಾಡಿದ ಒಂದು ನನಗೆ ಬಹಳ ಹೆಮ್ಮೆ ವಿಚಾರ. ಅದೇ ರೀತಿಯಾಗಿ ಈ ಸಾಮಾಜಿಕ ಚಿಂತನೆ ನನಗೆ ರಾಜ್ಯ ಸಂಘ, ಕರ್ನಾಟಕ ರಾಜ್ಯ ಸಂಘ ಬಹುಶಃ ನೀವೆಲ್ಲರೂ ಕೇಳಿದ್ವಿ, ನೇತೃತ್ವದಲ್ಲಿ ಪ್ರಬಲವಾದಂತಹ ಒಂದು ರೈತ ಸಂಘ ಇದಕ್ಕೆ ಅನುಭವಗಳಿರ್ಬೋದು, ಕವಿ ಸಂಘಟನೆಗಳಿರ್ಬೋದು, ಅನೇಕ ಜನ ಮಿತ್ರಗಳ ಮತ್ತು ಈ ಭಾಗಗಳಿಗೆಲ್ಲ ನಾನು ಒಟ್ಟು ಹೇಳ್ತೀನಿ. ಈ ರಾಯಚೂರು ಜಿಲ್ಲೆ ಹಳ್ಳಿಗಳಲ್ಲಿ ಅನೇಕ ನಮ್ಮ ಮಿತ್ರರು ಈಗ ನಮ್ಮ ಜೊತೆ ಇರ್ತಕ್ಕಂಥ ರೈತರ ಮಿತ್ರರಿಗೆ ಬಂದಿದ್ದಾರೆ. ಯಾಕಂದ್ರೆ ಇದು ಹೋರಾಟದಿಂದ ನಾನು ಬಂದಿರೋದ್ರಿಂದ ಈ ಮದ್ಯಪಾನ ಕಾನೂನು ವಿರುದ್ಧ ಚಳವಳಿ ಕೂಡ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇದು ನಮ್ಮ ಸಾಮಾಜಿಕ ಒಂದು ವ್ಯವಸ್ಥೆ ಏನಿದೆ. ನಾನು 23 ವಯಸ್ಸಿಗೆ ನಮ್ಮ ಅಪ್ಪಗ ಮದುವೆ ಮಾಡೋದು ನಾನು ತಯಾರಾಗಿ ಡಿಗ್ರಿ ಓದಿದ್ದೆ. ನಾನು ಅವಾಗ ತಂಗಿ ಮದುವೆ ಮಾಡೋದಕ್ಕೆ ಉಪಯೋಗ ಈತರ ಮದುವೆ ಮಾಡೋ ಬಂದಾಗ ನನ್ನ ತಂಗಿಗೆ ಒಂದು ಮಾತಾಡಿ ಭರವಸೆ ಆ ಮದುವೆ ಆದ್ರೆ ಮಾತ್ರ ಮಾಡಿದ್ದು ಮಾಡ್ತಕ್ಕಂಥ ಮಾತನ್ನು ನಾನು 23 ವಯಸ್ಸಲ್ಲಿ. ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ನಿಂದ ವ್ಯಸನ ಮುಕ್ತರನ್ನಾಗಿಸುವ ಕೆಲಸ ಮಾಡುತ್ತಿದ್ದು, ಇದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕಿದೆ ಎಂದರು.
ಕುಡಿತದ ಚಟಕ್ಕೆ ಒಳಗಾದವರನ್ನು ಸಮಾಜ ಹೀಯಾಳಿಸುವುದರ ಜೊತೆಗೆ ಕೆಳಮಟ್ಟದಲ್ಲಿ ಕಾಣುತ್ತದೆ. ಕುಡಿತದ ಚಟಕ್ಕೆ ಒಳಗಾದವರನ್ನು ಸಮಾಜ ಹೀಯಾಳಿಸುವುದರ ಜೊತೆಗೆ ಕೆಳಮಟ್ಟದಲ್ಲಿ ಕಾಣುತ್ತದೆ. ವ್ಯಸನದಿಂದ ಮುಕ್ತರಾಗಲು ಈ ಶಿಬಿರ ಸಹಕಾರಿಯಾಗಲಿದೆ. ಶಿಬಿರಾರ್ಥಿಗಳು ಯಾವುದೇ ಭಯ ಆತಂಕಕ್ಕೆ ಒಳಗಾಗದೆ ಇಲ್ಲಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು. ಮಾನಸಿಕ ಆರೋಗ್ಯ ಮನಸ್ಥಿತಿಗೆ ಬಂದು ಪರಿಪೂರ್ಣ ವ್ಯಕ್ತಿಯಾಗಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಒಂದು ಆಶೀರ್ವಾದದಿಂದ ಈ ಬಿಜೆಪಿಯವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ತಮ್ಮೆಲ್ಲರಿಗೂ ಕೂಡ ಮಾಡಿಲ್ಲ. ಈಗಾಗಲೇ ಅನೇಕ ಮಹನೀಯರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಮದ್ಯಪಾನವನ್ನ ವರ್ಧಿಸಬೇಕು, ದುಶ್ಚಟಗಳನ್ನ ದೂರ ಮಾಡಬೇಕಂತಕ್ಕಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನ ಗಾಂಧಿ ಜಯಂತಿಯ ಪ್ರಯುಕ್ತ ಏನು ಒಂದು ಅತ್ಯಂತ ಒಂದು ಒಳ್ಳೆಯ ರೀತಿಯಲ್ಲಿ ಆಚರಿಸತಕ್ಕಂಥ ಕೆಲಸವನ್ನ ಈ ಒಂದು ಸಂಘಟನೆ ಮಾಡ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಮಾದರಿಯಾಗಿರ್ತಕ್ಕಂಥ ಕೆಲಸ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸಿದ್ದೇನೆ ಬರುತ್ತದೆ. ಈ ಒಂದು ಧರ್ಮಸ್ಥಳ ಕ್ಷೇತ್ರದಿಂದ ಬೆಳತಕ್ಕಂಥ ಈ ಒಂದು ಸ್ವಸ್ಥಾನ ಗುಂಪುಗಳಿದೆ. ಯಾವುದೇ ಜಾತಿ ವರ್ಣ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ಅವರು ಮುನ್ನಡೆಸತಕ್ಕಂಥ ಸಮಾಜದಲ್ಲಿ ತಮ್ಮನ್ನ ತಾವು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಏನೆಲ್ಲ ಸಹಾಯ ಸಹಕಾರಗಳನ್ನು ಮಾಡಬೇಕು ಅಂತೆಲ್ಲ ಕೆಲಸ ಕಾರ್ಯಗಳನ್ನ ಧರ್ಮಸ್ಥಳ ಕ್ಷೇತ್ರದ ಪೂಜ್ಯ ಈ ವೀರೇಂದ್ರ ಹೆಗಡೆಯವರು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಅನೇಕ ವ್ಯಕ್ತಿಗಳು ಬಹಳ ವರ್ಷಗಳಿಂದ ಮದ್ಯಪಾನವನ್ನ ಮಾಡ್ತಾ ಬಂದು ಮದ್ಯಪಾನವನ್ನ ತ್ಯಜಿಸಿ ನಾನು ಮನೆಯನ್ನ ಕೈಗೊಂಡಿದ್ದೇನೆ ಅಂತಕ್ಕಂಥದ್ದು, ನನ್ನ ಬಾಳನ್ನು ಸುಂದರಗೊಳಿಸಿಕೊಳ್ಳಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಅನೇಕರು ಹೇಳಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಈ ದುಶ್ಚಟಗಳಿಂದ ದೂರ ಇರಬೇಕು ಅಂತಕ್ಕಂಥ ಒಂದು ಮಹತ್ವದ ಕಾರ್ಯವನ್ನು ಹಂಚಿಕೊಂಡು ಈ ಒಂದು ಸಂಘಟನೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವರೇ ಒಂದು ಘೋಷಣೆ ಇಲ್ಲದೆ ನಡೆಯುವವರು ಜಾರದಂತೆ, ಜಾರುವವರು ಬೀಳದಂತೆ ಚಿತ್ರವನ್ನು ನೆರವೇರಿಸುವುದೇ ಜನಜಾಗೃತಿಯ ಒಂದು ಕಾಯಕ ಕೆಲಸ ಅಂತಕ್ಕಂತಹ ಒಂದು ಘೋಷ ವಾಕ್ಯವನ್ನ ಅವರು ಪ್ರಸ್ತುತಪಡಿಸಿದ್ದಾರೆ. ಆ ಘೋಷ ವಾಕ್ಯದ ಮೂಲಕ ನಾವೆಲ್ಲರೂ ಕೂಡ ಏನು ತಳಹಂತದ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಹಾಯ ಸಹಕಾರವನ್ನು ನೀಡಿ ಮತ್ತು ಅವರು ಬೆಳಗ್ಗೆ ಅವರು ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಜೊತೆಗೆ ಮದ್ಯಪಾನ ಇರ್ಬೋದು, ಮಾದಕ ವಸ್ತುಗಳಿರ್ಬೋದು, ಅದೆಲ್ಲವನ್ನ ನಮ್ಮ ಮಕ್ಕಳ ಮುಂದಿನ ಪೀಳಿಗೆ ಅದೆಲ್ಲವರಿಂದ ದುಶ್ಚಟಗಳ ದೂರಕ್ಕೆ ನನಗೆ ಅದೆಲ್ಲ ಕಾಯಕವಿರೋದೆಲ್ಲ ಒಂದು ಸದಸ್ಯರೇನು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದೀವಿ. ಅದು ಬಹಳ ಸಂತೋಷ ನಮ್ಗೆ. ಈಗಾಗಲೇ ಅಧ್ಯಕ್ಷರಾದಂತಹ ಶರಣಪ್ಪನವರು, ಚಂದ್ರಶೇಖರ್ ಸಾಹೇಬರು, ಚಂದ್ರಶೇಖರ್ ವಿದ್ಯಾರ್ಥಿಗಳು, ಆಮೇಲೆ ಅವರು ಎಲ್ಲರೂ ಸವಿಸ್ತರವಾಗಿ ಮಾತನಾಡಿದರು. ನಾನೊಂದು 2 ಪಾಯಿಂಟ್ ಅಷ್ಟೇ ಮಹಿಳೆಯರ ಕಿವಿಗೆ ನಾನು ಏನು ಹೇಳಿದ್ರೆ, ಇವತ್ತು ಎಲ್ಲಿರೋದು ಕುಡಿತದ ಅವರು ಜಾಸ್ತಿ ಆಗಿರ್ತಾರೆ. ಇವತ್ತು ನಾವು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಕಾರಿಗೆ ಗಾಡಿಗಳಿಗೆ ಅಡ್ಡದಲ್ಲಿ ಓಡಾಡ್ತಿರ್ತಾರೆ. ಅವರ ಕೈಯಲ್ಲಿ ಮಗು ಮಾಡ್ತಿರ್ತಾರೆ. ನಾವು ಯಾಕೆ ಮಾಡಿ ಅಂತಂದ್ರೆ ನಾವು ಹೇಳೋದು ಬೆಳಗ್ಗೆ ಅದು ಮಕ್ಕಳು ಹೇಳಬೇಕು. ಅದು ಕುಡಿತದ ಕಡೆ ಇರ್ಬೋದು. ಈ ಗುರುಗಳ ರಕ್ತಗಳನ್ನ ಇಸ್ಕೊಂಡು ಅವರು ರಾತ್ರಿ ಮದುವೆ ಮಾಡಿರ್ತಾರೆ. ನಾನೊಂದು ಸಣ್ಣ ಉದಾಹರಣೆಯಲ್ಲಿ 1996-97ರಲ್ಲಿ ಕುರುಡಿ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದೆ. ಆ ಹುಡುಗಿಯರು ಮಾಡ್ತಾ ಇದ್ದಲ್ಲಿ ಅಧಿಕಾರಿಗಳ ಕಟ್ಟಲ್ಲಿ ನಾನು ಹೋಗಿ ಕುರುಡಿ ಕ್ಷೇತ್ರದ ಒಂದು ಬಳಿ ವಿಸಿಟ್ ಹೋದಾಗ ಅಲ್ಲೆಲ್ಲ ಜನರು ಬಂದು ಕೂತಿದ್ರು. ಆವಾಗ ಬಂದು ಏನಿದೆ ನೀವು ಊರಲ್ಲಿ ಏನಾದರೂ ಸಮಸ್ಯೆ ಕೇಳಬೇಕು ಅಂತ ಕೇಳಿದೆ ನಾನು. ನೀವು ಏನೇನೋ ಮಾಡಿದೆವು ಅಂದ್ರು. ಇಲ್ಲ ಬೇರೆ ಬೇರೆಪ್ಪ ನೀವು ಹೇಳಿ ಮಾಡ್ಬೇಕಲ್ಲ ನಾನು ಅಂದೆ. ನೀರು ಬೇಕಾ, ರಸ್ತೆ ಬೇಕಾ, ಬಿಲ್ಡಿಂಗ್ ಬೇಕಾ, ಡಿಜೆ ಬೇಕಾ, ಡಾಕ್ಟರ್ ಬೇಕಂತ ಕೇಳಿದೆ. ನಮ್ಗೆ ಏನು ಬೇಡವ, ಸಲಹೆಯಲ್ಲಿ ಊರವರು ನಿಲ್ಲುತ್ತೆ, ಊರಾಗ ಬಂದು. ಇದೇ ಸಂದರ್ಭದಲ್ಲಿ ಪಾನಮುಕ್ತರಾದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸೋಮವಾರಪೇಟೆ ಹಿರೇಮಠ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಿಗಿರಿ, ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಪ್ರಾದೇಶಿಕ ನಿರ್ದೇಶಕ ಚಂದ್ರಶೇಖರ್ ಜೆ, ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎಂ ಅಮರೇಶ್, ಲೋಕಸೇವಾ ಆಯೋಗದ ನಿಕಟಪೂರ್ವ ಸದಸ್ಯ ಶ್ರೀಕಾಂತರಾವ್, ನ್ಯಾಯವಾದಿ ಸಂಘದ ಅಧ್ಯಕ್ಷ ನಾಗರಾಜ್ ಎಂ, ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ನಿರ್ದೇಶಕ ಮೋಹನ್ ನಾಯಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶರಣಮ್ಮ ಕಾಮರೆಡ್ಡಿ, ಮಹಾಂತೇಶ್ ಮಸ್ಕಿ ಸೇರಿದಂತೆ ಅನೇಕರು ಇದ್ದರು. ಈ ಮುಂಚೆ ನಗರದ ಬಸವೇಶ್ವರ ವೃತ್ತದಿಂದ ರಂಗಮಂದಿರದವರೆಗೆ ಜಾಥಾ ನಡೆಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದರು.
ನಗರದ ಹಳೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕಚೇರಿಯ ದಾಖಲೆಗಳ ಕೊಠಡಿಗೆ ಬೆಂಕಿ ಹತ್ತಿದ ಘಟನೆ ಇಂದು ಬೆಳಿಗ್ಗೆ 11ರ ಸುಮಾರಿಗೆ ನಡೆದಿದ್ದು, ಕಿಡಿಗೇಡಿಗಳ ಬೆಂಕಿ ಹಚ್ಚಿರಬಹುದು ಎಂದು ಶಂಕಿಸಲಾಗಿದೆ. ನಗರದ ತಹಸೀಲ್ ಕಚೇರಿ ಸಮೀಪದಲ್ಲಿರುವ ಹಳೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕಚೇರಿಯು ಕಳೆದ 3-4 ವರ್ಷಗಳ ಹಿಂದೆ ಸ್ಥಳಾಂತರ ಮಾಡಲಾಗಿತ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಸ್ಥಳಾಂತರ ಹಿನ್ನೆಲೆಯಲ್ಲಿ ಹಳೆಯ 50-60 ವರ್ಷದ ದಾಖಲೆಗಳನ್ನು ಸಂಗ್ರಹಿಸಿ ಇಡಲಾಗಿತ್ತು. ಇಂದು ಬೆಳಗ್ಗೆ 11ರ ಸುಮಾರಿಗೆ ದಾಖಲೆಗಳ ಕೊಠಡಿಗೆ ಬೆಂಕಿ ಹತ್ತಿದ ಕುರಿತು ಅಗ್ನಿಶಾಮಕ ದಳ ಠಾಣೆ ಮಾಹಿತಿ ನೀಡಿದ್ದರಿಂದ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ದಾಖಲೆಗಳ ಕೊಠಡಿಗೆ ಹಾಕಿರುವ ಶೆಲ್ಟರ್ನ ಬೀಗ ಹೊಡೆದು ಹಾಕಿ 90% ಬೆಂಕಿಯನ್ನು ನಂದಿಸಿದ್ದಾರೆ. ದಾಖಲೆಗಳಿಗೆ ಬೆಂಕಿ ಹತ್ತಿದ್ದರಿಂದ ದಾಖಲೆಗಳು ಸುಟ್ಟು ಭಸ್ಮವಾಗಿವೆ. ಬೆಂಕಿ ಕೆನ್ನಾಲಿಗೆ ದಾಖಲೆಗಳು ಸುಟ್ಟು ಹೋಗಿವೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಬೆಂಕಿ ನಂದಿಸಲು ಅಗ್ನಿಶಾಮಕ ಠಾಣೆ ಅಧಿಕಾರಿಗಳಿಗೆ ಸಹಕಾರ ನೀಡಿದರು. ಬೆಂಕಿ ತಗುಲಿದ ದಾಖಲೆಗಳನ್ನು ಹೊರ ಹಾಕಿದರು. ದಾಖಲೆಗಳ ಕೊಠಡಿಯಲ್ಲಿ ಇದ್ದು ಹಳೆಯ ಪೀಠೋಪಕರಣಗಳು, ರಿಪೇರಿಯಾಗದ ಎಲೆಕ್ಟ್ರಾನಿಕ್ ವಸ್ತುಗಳು ಇದ್ದವು ಎನ್ನಲಾಗಿದೆ. ಹಳೆಯ ದಾಖಲೆಗಳು 2 ಕೊಠಡಿಗಳ ಪೈಕಿ ಒಂದು ಕೊಠಡಿಗೆ ಮಾತ್ರ ಬೆಂಕಿ ಹತ್ತಿಕೊಂಡಿತು. ದಾಖಲೆಗಳ ಕೊಠಡಿಗೆ ಬೆಂಕಿ ಹತ್ತಿದ ಮಾಹಿತಿ ತಿಳಿದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಈ ಕುರಿತು ಮಾಹಿತಿ ನೀಡಿ ಹಳೆಯ ಕಟ್ಟಡ ಶಿಥಿಲಗೊಂಡಿದ್ದರಿಂದ 4-5 ವರ್ಷಗಳ ಹಿಂದೆಯೇ ಸ್ಥಳಾಂತರ ಮಾಡಲಾಗಿತ್ತು. ದಾಖಲೆಗಳ ಕೊಠಡಿಯಲ್ಲಿ ಸುಮಾರು 50-60 ವರ್ಷಗಳ ಈ ಕುರಿತು ಮಾಹಿತಿ ನೀಡಿ ಹಳೆಯ ಕಟ್ಟಡ ಶಿಥಿಲಗೊಂಡಿದ್ದರಿಂದ 4-5 ವರ್ಷಗಳ ಹಿಂದೆಯೇ ಸ್ಥಳಾಂತರ ಮಾಡಲಾಗಿತ್ತು. ದಾಖಲೆಗಳ ಕೊಠಡಿಯಲ್ಲಿ ಸುಮಾರು 50-60 ವರ್ಷಗಳ ಹಳೆಯ ದಾಖಲೆಗಳನ್ನು ಸಂಗ್ರಹಿಸಿ ಇಡಲಾಗಿತ್ತು. ಕಚೇರಿ ಹಿಂಭಾಗದಲ್ಲಿದ್ದ ಕೊಠಡಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿಲ್ಲ. ಕಿಡಿಗೇಡಿಗಳು ಬೆಂಕಿ ಹಚ್ಚಿರಬಹುದು. ಕೊಠಡಿಯಲ್ಲಿರುವ ಉಳಿದ ದಾಖಲೆಗಳನ್ನು ಸ್ಥಳಾಂತರ ಮಾಡಲಾಗುವುದು. ಘಟನೆ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡಿ ತನಿಖೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಅಗ್ನಿಶಾಮಕ ಠಾಣಾಧಿಕಾರಿ ರಾಜು ನರಸಪ್ಪ ಪಿ ಪ್ರತಿಕ್ರಿಯೆ ನೀಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಬೆಂಕಿ ಹತ್ತಿದ ಮಾಹಿತಿ ನೀಡಿದ್ದು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ 90% ಬೆಂಕಿಯನ್ನು ಸಿಬ್ಬಂದಿಗಳ ನೇತೃತ್ವದಲ್ಲಿ ನಂದಿಸಲಾಗಿದೆ ಎಂದರು. ಹಳೆ ರೆಕಾರ್ಡ್ ರೂಮ್ನಲ್ಲಿ ಬೆಂಕಿ ಆಗಿದೆ ಅಂತ ಹೇಳಿ ತಿಳಿಸಿದ್ರು. ತಕ್ಷಣ ಬಂದು ನಾವು ಬೆಂಕಿ ನೋಡಿದಾಗ ಬೆಂಕಿ ಉರಿತಿತ್ತು. ನಾವು ಬಂದು ಎಲ್ಲ ಕಂಟ್ರೋಲ್ ಮಾಡಿದ್ವಿ. 99% ಎಲ್ಲ ಕಂಟ್ರೋಲ್ ಆಗಿದೆ. ಹಳೆ ರೆಕಾರ್ಡ್ಸ್ ಇದ್ದಾಗ ಅದರಲ್ಲಿ ಆಫೀಸ್ನವರು, DGP ಆಫೀಸ್ನವರು ನಾವು ಎಲ್ಲ ಸೇರಿ ತೆಗೆದುಕೊಳ್ತೀವಿ ಅಷ್ಟೇ, ಮತ್ತು ಇನ್ನೇನಿಲ್ಲ. ಬೆಂಕಿ ಮತ್ತು ಹೆಚ್ಚಿನ ಅನಾಹುತಗಳು ಏನಿಲ್ಲ. ಈ ಕಡೆ ಕೂಡ ಸೇಫ್ ಆಗಿದೆ, ಈ ಕಡೆ ರೂಮ್ ಸೇಫ್ ಆಗಿದೆ, ಎಲ್ಲ ಸೇಫ್ ಆಗಿದೆ. ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಮುಗಿತು, ಬೆಂಕಿ ಕೂಡ ಮುಗಿತು. ಹಳೆ ಯಾರು ಇರ್ತಿದ್ದಿಲ್ಲ ಅಲ್ಲ, ಹಳೆ ಬಿಲ್ಡಿಂಗ್, ಹಳೆ ರೆಕಾರ್ಡ್ ರೂಮ್ಸ್. ನಾವು ಕೂಡ ಅದನ್ನ ಕೇಳಿದ್ವಿ. ಸರ್ ಇದರಲ್ಲಿ ಏನಾದರೂ ದಾಖಲಾತಿಗಳು ಕೆಲಸಗಳು ಏನಿದ್ದಾವೆ ಅಂತ ಕೇಳಿದ್ವಿ. ಇಲ್ಲ ಸರ್ ಅದೆಲ್ಲ ಹಳೆಯದು ಅಂತ ಹೇಳಿದ್ದಾರೆ. ನೀವು ಕೂಡ ನೋಡಿರಲ್ಲ ಹಳೆ ಬಿಲ್ಡಿಂಗ್. ಆಲ್ರೆಡಿ ಈ ಬಿಲ್ಡಿಂಗ್ ಬಿಟ್ಟು ಅಷ್ಟು ಹೋಗಿದ್ದಾರೆ. ಹಳೆ ರೆಕಾರ್ಡ್ ರೂಮ್. ಎಷ್ಟು ಕೊಠಡಿ ಇದಾಗಿದೆ? ಒಂದೇ ಕೊಠಡಿ, ಒಂದೇ ಸಣ್ಣದು 10x10 ಕೊಠಡಿ. ನಾವು ಮತ್ತು ನಮ್ಮ ಸಿಬ್ಬಂದಿ AFS ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಅವರು ಸೇರಿ ತಕ್ಷಣವೇ ನಾವು ಬಂದು ಆರಿಸಿದ್ವಿ. ಈ ಕೊಠಡಿ 40-50 ವರ್ಷದ ಹಿಂದೆ ಇರ್ತಕ್ಕಂಥ ಕೊಠಡಿ. ಇಲ್ಲಿ ಈ ಕಚೇರಿ ಕಟ್ಟಡದಲ್ಲಿ ನಮ್ಮ ಕಚೇರಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 3-4 ವರ್ಷ ಇತ್ತು. ಮೊದಲನೇದಾಗಿ ಹಾಗೆ ಕಟ್ಟಿರುವ ಕಚೇರಿ. ನಂತರ ನಾವು ಜಿಲ್ಲಾ ಆಡಳಿತ ಭವನದಲ್ಲಿ ಮಾಡಿದ್ವಿ. ಈಗೇನು ಶಾರ್ಟ್ ಸರ್ಕ್ಯೂಟಿಂದ ಆಗಿರ್ತಕ್ಕಂಥದ್ದಲ್ಲ ಕಚೇರಿ. ಯಾರು ಕಿಡಿಗೇಡಿಗಳೇ ಮಾಡಿರ್ತಕ್ಕಂಥ ಏನು ಇರ್ತಕ್ಕಂಥ ದಾಖಲೆಗಳು 50-60 ವರ್ಷದ ದಾಖಲೆಗಳು ಅಲ್ಲ. ಹೀಗಾಗಿ ಕಿಡಿಗೇಡಿಗಳಿಂದ ಮಾಡಿರ್ತಕ್ಕಂಥದ್ದು ನಾವು ಪೊಲೀಸ್ ಪ್ರಕರಣ ದಾಖಲಿಸಿ ಅದನ್ನು ತನಿಖೆ ಎತ್ತಿಕೊಳ್ಳೋಕ್ಕೆ ನಾವು ಕ್ರಮ ವಹಿಸ್ತೇವೆ. ಅವರು ಬಂದು ನಮಗೆ ನಡೆಸುವ ಕಾರ್ಯ ಪಡೆಯುತ್ತೇವೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತ್ತುಗಾ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡೆಯ ಮೂರ್ತಿಯನ್ನು ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ಗಡೀಪಾರು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಮುತ್ತುಗಾ ಗ್ರಾಮದಲ್ಲಿ ಸ್ಥಾಪಿಸಿದ್ದ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ದುಷ್ಕರ್ಮಿಗಳು ವಿರೂಪಗೊಳಿಸಿರುವ ಕೃತ್ಯವನ್ನು ಖಂಡಿಸಿದರು. ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ಶರಣ ಸಂಸ್ಕೃತಿಯನ್ನು ಮೆರೆದಿದ್ದರು. ಮೂಢನಂಬಿಕೆಗಳನ್ನು ಕೈಬಿಡುವ ಕುರಿತು ಅರಿವು ಮೂಡಿಸಿ ಶರಣರ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯ ವಿಗ್ರಹವನ್ನು ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು, ಕಾನೂನು ರೀತಿಯ ತನಿಖೆ ನಡೆಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗದ ಜನಾಂಗಗಳ ಒಕ್ಕೂಟದಿಂದ ಇಂದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರೆಗೆ ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರಿವರ ಮುಖಾಂತರ
ಮಾನ್ಯರೇ, ವಿಷಯ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತ್ಯಾ ಗ್ರಾಮದಲ್ಲಿ ಸ್ಥಾಪಿಸಿದ ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿ ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ಕೂಡಲೇ ಪತ್ತೆ ಹಚ್ಚಿ ಬಂಧಿಸಿ ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಗಡೀಪಾರು ಮಾಡುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ಹಿಂದುಳಿದ ವರ್ಗ ರಾಯಚೂರು ಜಿಲ್ಲಾ ಘಟಕ ಹಾಗೂ ಅಲೆಮಾರಿ ಬುಡಕಟ್ಟು ಸಮಿತಿ ವತಿಯಿಂದ ಈ ಮೂಲಕ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಚಿತ್ತಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮುತ್ತಗ ಗ್ರಾಮದಲ್ಲಿ ಸ್ಥಾಪಿಸಲಾಗಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ದುಷ್ಕರ್ಮಿಗಳು ವಿರೂಪಗೊಳಿಸಿರುವ ಕೃತ್ಯವನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಅಂಬಿಗರ ಚೌಡಯ್ಯನವರ ತಮ್ಮ ಅಪ್ರತಿಮ ವಚನಗಳ ಮೂಲಕ ಶರಣ ಸಂಸ್ಕೃತಿಯನ್ನು ಮೆರೆದವರು. ಮೂಢನಂಬಿಕೆಗಳನ್ನು ಕೈಬಿಡುವ ಕುರಿತು ಅರಿವು ಮೂಡಿಸಿದ ಮಹಾಜ್ಞಾನಿ, ಮಾನವ ಕುಲದ ಬೆಳಕು. ಶರಣರ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ಕೊಟ್ಟಿರುವ ಈ ಮಹಾನ್ ಚೇತನ ವಿಜ್ಞಾನವನ್ನು ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಹಾಗೂ ಅವರನ್ನು ಕಾನೂನು ಅಡಿಯಲ್ಲಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ನಮ್ಮ ಸಂಘಟನೆಯಿಂದ ಆಗ್ರಹಿಸುತ್ತೇವೆ. ರಾಜ್ಯದಲ್ಲಿ ಅಶಾಂತಿ ಮೂಡಿಸುವ ದುರುದ್ದೇಶದಿಂದ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿದ್ದು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಕೃತ್ಯಗಳನ್ನು ಎಸಗುತ್ತಿರುವ ದುಷ್ಕರ್ಮಿಗಳನ್ನು ಹಾಗೆಯೇ ಬಿಡದೆ ಕೂಡಲೇ ಎಲ್ಲಿದ್ದರೂ ಹುಡುಕಿ ಬಂಧಿಸಿ ಅವರನ್ನು ಊರಿನಿಂದ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸುತ್ತೇವೆ. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದಲ್ಲಿ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ರೂಪಿಸಲಾಗುವುದು ಎಂದು ಎಚ್ಚರಿಸುತ್ತೇವೆ. ಕಾರಣ ದಯಾಳುವಾದ ತಾವು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ನೀಡಿ ಇಂತಹ ಘಟನೆಗಳನ್ನು ಪುನಃ ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸಂದರ್ಭದಲ್ಲಿ ಅಧ್ಯಕ್ಷ ಈರಣ್ಣ ಯಾದವ್, ಹರೀಶ್, ರಂಗನಾಥ್, ವನ್ನಪ್ಪ, ಪರಶುರಾಮ್, ಶಿವರಾಜ್ ಬಡಿಗೇರ್, ಶ್ರೀನಿವಾಸ್, ವೆಂಕಟಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉನ್ನತ ಸ್ಥಾನ ಪಡೆಯಲು ಪ್ರಿಯಾಂಕ್ ಖರ್ಗೆ ಅವರಿಂದ ಆರ್ಎಸ್ಎಸ್ ನಿರ್ಬಂಧಿಸಲು ಪತ್ರ. ಮೂರ್ಖತನದ್ದು ತಾಕತ್ತಿದ್ದರೆ ನಿಷೇಧಿಸಲಿ ವೀರನಗೌಡ ಲಿಕ್ಕಿಹಾಳ ಸವಾಲು. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧಿಸಲು ಪ್ರಿಯಾಂಕ್ ಖರ್ಗೆ ಪತ್ರ. ಸಮಯೋಚಿತ ದಮ್ಮು ತಾಕತ್ತು ಇರುವುದರಿಂದಲೇ ಆರ್ಎಸ್ಎಸ್ ನಿಷೇಧಿಸಿದ ಕಾಂಗ್ರೆಸ್ ಎ ವಸಂತಕುಮಾರ್. ಫೇಸ್ಬುಕ್ ಜಾಹೀರಾತು ನೀಡಿ 18 ಲಕ್ಷ ಕಳೆದುಕೊಂಡಿದ್ದ ವ್ಯಕ್ತಿಗೆ ಹಣ ಮರಳಿಸಿದ ಪೊಲೀಸ್ ಇಲಾಖೆ. ಸೈಬರ್ ವಂಚನೆ ಕುರಿತು ಎಚ್ಚರ ವಹಿಸಲು ಎಸ್ಪಿ ಪುಟ್ಟಮಾದಯ್ಯ ಮನವಿ. ಲಿಂಕ್ಸ್ಗೂರು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಶಾಸಕ ಮಾನಪ್ಪ ವಜ್ಜಲ್, ಪಿಎ ಭಾಗಿ. ಅಮಾನತಿಗೆ ವಿಶ್ವನಾಥ್ ಬಲಿದವ ಆಗ್ರಹ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಗಾಂಧಿ ಸ್ಮೃತಿ ಪಾನ ಮುಕ್ತರಿಗೆ ಅಭಿನಂದನೆ. ದುಶ್ಚಟಗಳಿಂದ ದೂರವಾದರೆ ಮಾತ್ರ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಾಧ್ಯ. ಶರಣಪ್ಪ. ಡಿಡಿಪಿಐ ಹಳೆ ಕಚೇರಿಗೆ ಬೆಂಕಿ. ದುರುದ್ದೇಶದಿಂದ ಬೆಂಕಿ ಹಚ್ಚಿಸಿರುವ ಶಂಕೆ. ದಾಖಲೆಗಳ ಭಸ್ಮ. ಮತ್ತು ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ಬಂಧಿಸಲು ಒತ್ತಾಯ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.